ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಐತಿಹಾಸಿಕ ಪ್ರದೇಶವಾದ ಆನೆಗುಂದಿ ಭಾಗದಲ್ಲಿ ಮೊದಲ ಬಾರಿಗೆ ಈಗ ಕಾಡಿನ ರಾಜ ಹುಲಿ ಕಾಣಿಸಿಕೊಂಡಿರತಕ್ಕಂಥದ್ದು ಎಲ್ಲರ ಕೌತುಕವನ್ನು ಹೆಚ್ಚಿಸತಕ್ಕಂಥದ್ದು. ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಈಗ ಹುಲಿ ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು. ಈ ಆನೆಗುಂದಿ ಸಮೀಪ ಇಷ್ಟು ದಿನ ಚಿರತೆ ಮತ್ತು ಕರಡಿಗಳು ಸಾಮಾನ್ಯವಾಗಿ ಕಂಡುಬರ್ತಿದ್ದವು. ಆದರೆ ಮೊದಲ ಬಾರಿಗೆ ಈಗ ಹುಲಿ ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು, ಅದು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಅಳವಡಿಸಿರ್ತಕ್ಕಂತಹ ಒಂದು ಕ್ಯಾಮ್ರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿರ್ತಕ್ಕಂಥದ್ದು. ಕಳೆದ 3 ದಿನಗಳ ಹಿಂದೆ ಈ ಒಂದು ಗಂಗಾವತಿ ತಾಲೂಕಿನ ಆನೆಗುಂದಿ ಸಮೀಪ ಇರತಕ್ಕಂತಹ ತೆಂಬಾ ಪ್ರದೇಶದಲ್ಲಿ ಈಗ ಅಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕ್ಯಾಮ್ರಾಗಳನ್ನು ಅಳವಡಿಸಿದ್ರು. ಆ ಕ್ಯಾಮ್ರಾಗಳಲ್ಲಿ ಈಗ ಹುಲಿ ಇರತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಕೊಪ್ಪಳ ಜಿಲ್ಲೆಯಲ್ಲಿ ಈಗ ಹುಲಿ ಕಾಣಿಸಿಕೊಂಡಿರ್ತಕ್ಕಂಥದ್ದು ಎಲ್ಲರಲ್ಲೂ ಕೂಡ ಕುತೂಹಲ ಮನೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಈ ಹುಲಿ ಎಲ್ಲಿಂದ ಬಂತು ಅನ್ನೋದೇ ಈಗ ಪ್ರಶ್ನೆಯಾಗಿರ್ತಕ್ಕಂಥದ್ದು. ಕೆಲವು ಅರಣ್ಯ ಇಲಾಖೆ ಅಧಿಕಾರಿಗಳಿರ್ಬೋದು, ವನ್ಯಜೀವಿ ಛಾಯಾಗ್ರಾಹಕರಿರ್ಬೋದು, ಅವರೆಲ್ಲರೂ ಹೇಳುವ ಪ್ರಕಾರ ಒಂದು ಕಡೆ ಶ್ರೀಶೈಲಂ ಅರಣ್ಯ ಪ್ರದೇಶದಿಂದ ಬಂದಿರತಕ್ಕಂಥದ್ದು, ಮತ್ತೊಂದು ಕಡೆ ಈಗ ಶಿವಮೊಗ್ಗ ಅಭಯಾರಣ್ಯ ಪ್ರದೇಶದಿಂದ ಕೂಡ ಈ ಒಂದು ಹುಲಿ ಬಂದಿರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಆದರೆ ಕಳೆದ ಕೆಲವು ದಿನಗಳಿಂದ ಕೂಡ ಈ ಒಂದು ಭಾಗದಲ್ಲಿ ಹುಲಿ ಓಡಾಡ್ತಿರ್ತು, ಹುಲಿ ಹೆಜ್ಜೆಗಳು ಮೂಡಿತ್ತು ಅನ್ನೋದು ಅಲ್ಲಿರ್ತಕ್ಕಂತಹ ಸಾರ್ವಜನಿಕರ ಮಾತಾಗಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ಹುಲಿ ಎಲ್ಲಿಂದ ಬಂತು ಅನ್ನೋದು ಈಗ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಪ್ರಶ್ನೆಯಾಗಿರ್ತಕ್ಕಂಥದ್ದು. ಇಡೀ ಸಾಣಾಪುರ ಭಾಗದಲ್ಲಿರ್ತಕ್ಕಂತಹ ಜನರಿಗೂ ಕೂಡ ಈಗ ಹುಲಿ ಎಲ್ಲಿಂದ ಬಂತು ಅನ್ನೋದು ಪ್ರಶ್ನೆಯಾಗಿರ್ತಕ್ಕಂಥದ್ದು. ಸಹಜವಾಗಿ ಈಗ ಎಲ್ಲರ ಈಗ ಒಂದು ಕುತೂಹಲ ಇರ್ತಕ್ಕಂಥದ್ದು, ಎಲ್ಲಿಂದ ಬಂತು ಅನ್ನೋದು ಈಗ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಲ್ಲಿ ಜನ ಹೇಳುವ ಪ್ರಕಾರ ಈ ಒಂದು ಆನೆಗುಂದಿ ಮತ್ತು ಸಾಣಾಪುರ ಭಾಗದಲ್ಲಿರ್ತಕ್ಕಂತಹ ಪ್ರಮುಖ ರೆಸಾರ್ಟ್ನ ಮಾಲೀಕರೊಬ್ಬರು ಈ ಒಂದು ಹುಲಿಯನ್ನು ಸಾಕಿದ್ರು. ರೆಸಾರ್ಟ್ನವರೇ ಹುಲಿಯನ್ನು ತಂದು ಬಿಟ್ಟಿದ್ದಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಯಾವಾಗ 3 ದಿನಗಳಿಂದ ಹುಲಿ ಪ್ರತ್ಯಕ್ಷವಾಯಿತು, ಈಗ ಸಾಕಷ್ಟು ಸಹಜವಾಗಿ ಈ ಒಂದು ಆನೆಗುಂದಿ ಭಾಗದಲ್ಲಿರ್ತಕ್ಕಂಥ ಅಂಜನಾದ್ರಿ ಇರ್ಬೋದು, ಹನುಮನಹಳ್ಳಿ ಇರ್ಬೋದು, ಸಾಣಾಪುರ ಇರ್ಬೋದು, ಜೊತೆಗೆ ರಾಂಪುರ ಇರ್ಬೋದು, ತೆಂಬಾ ಇರ್ಬೋದು, ಇಲ್ಲಿ ಸಾಕಷ್ಟು ಆತಂಕ ಮನೆ ಮಾಡಿರ್ತಕ್ಕಂಥದ್ದು. ಈಗ ಮತ್ತೊಂದು ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗ ಸಾಕಷ್ಟು ಅಲರ್ಟ್ ಆಗಿರ್ತಕ್ಕಂಥದ್ದು. ಯಾವಾಗ ಹುಲಿ ಬಂತು, ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಕಾರ್ಯಾಚರಣೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಈಗಾಗಲೇ ಕೊಪ್ಪಳ ಸೇರಿ ಬಳ್ಳಾರಿ ಜೊತೆಗೆ ವಿಜಯನಗರ ಅಲ್ಲಿಂದಲೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಬಂದಿರತಕ್ಕಂಥದ್ದು. ಈಗ ಕಾರ್ಯಾಚರಣೆಯನ್ನು ಹೇಗೆ ಮಾಡಬೇಕಂತ ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮೀಟಿಂಗನ್ನು ಮಾಡ್ತಿದ್ದಾರೆ. ಜೊತೆಗೆ ಕೆಲವೊಂದಿಷ್ಟು ಬೋನ್ಗಳನ್ನು ಕೂಡ ತಂದು ಇಡಲಾಗಿರ್ತಕ್ಕಂಥದ್ದು. ಅಂದರೆ ಈಗ ಹುಲಿ ಯಾವಾಗ ಈ ಒಂದು ಕುರುಚಲ ಅರಣ್ಯ ಪ್ರದೇಶದಲ್ಲಿ ಕಾಣಿಸಿಕೊಳ್ತೋ, ಕೆಲವೊಂದಿಷ್ಟು ಭಾಗಗಳಲ್ಲಿ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೋನ್ ಅಳವಡಿಸುವಂತಹ ಕಾರ್ಯವನ್ನು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಈ ಸಾಣಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವು ಹಳ್ಳಿಗಳಲ್ಲಿ ಯಾರೂ ಕೂಡ ಅರಣ್ಯ ಪ್ರದೇಶಕ್ಕೆ ತೆರಳಬಾರ್ದು, ಒಬ್ಬೊಬ್ಬರೇ ಓಡಾಡಬಾರ್ದು, ಮತ್ತು ಕುರಿಗಾಯಿಗಳಿರ್ಬೋದು, ಜೊತೆಗೆ ಆಕಳು ಸಾಕಿದಂಥವರು ಕೂಡ ಒಬ್ಬೊಬ್ಬರೇ ಅರಣ್ಯ ಪ್ರದೇಶಕ್ಕೆ ತೆರಳಬಾರ್ದಂಥೇಳಿ ಈ ಒಂದು ಮೈಕ್ಗಳ ಮೂಲಕ ಅನೌನ್ಸನ್ನು ಮಾಡ್ತಿದ್ದಾರೆ. ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಈಗ ಹುಲಿ ಕಾಣಿಸಿಕೊಂಡಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಈಗ ಕೌತುಕ ಮನೆ ಮಾಡಿರ್ತಕ್ಕಂಥದ್ದು. ಈ ಒಂದು ಹುಲಿ ಎಲ್ಲಿಂದ ಬಂತು ಅನ್ನೋದು ಈಗ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ಕೆಲ ವನ್ಯಜೀವಿ ಮಾಹಿತಿಯ ಪ್ರಕಾರ ವನ್ಯಜೀವಿಗಳು ಪಾಲಕರು ಮತ್ತು ಛಾಯಾಗ್ರಾಹಕರು, ವನ್ಯಜೀವಿ ಪ್ರೇಮಿಗಳೇನಿರ್ತಾರೆ ಅವರ ಮಾಹಿತಿಯ ಪ್ರಕಾರ ಕಳೆದ 40 ದಿನಗಳ ಹಿಂದೆ ಈ ಒಂದು ಭಾಗದಲ್ಲಿ ಹುಲಿ ಬಂದಿದೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಸಂತಾನೋತ್ಪತ್ತಿಗಾಗಿ ಹುಲಿ ಈ ಒಂದು ಅರಣ್ಯ ಪ್ರದೇಶಕ್ಕೆ ಬರುತ್ತೆ. ಅದರ ಮೂಲ ಉದ್ದೇಶವೇ ಸಂತಾನೋತ್ಪತ್ತಿ ಆಗಿರುತ್ತೆ. ಹೀಗಾಗಿ ಈ ಒಂದು ಇಷ್ಟು ದಿನ ಅಭಯಾರಣ್ಯ ಪ್ರದೇಶದಲ್ಲಿ ಕಾಣಿಸಿಕೊಂಡಂತಹ ಹುಲಿ ಈಗ ಮೊದಲ ಬಾರಿಗೆ ಈ ಒಂದು ಕುರುಚಲ ಪ್ರದೇಶಕ್ಕೆ ಬಂದಿರತಕ್ಕಂಥದ್ದು. ಈ ಹಿಂದೆ 5 ದಶಕಗಳ ಹಿಂದೆ ಈ ಒಂದು ಆಗಿನ ಹಂಪಿ ಮತ್ತು ಆನೆಗುಂದಿ ಈ ಒಂದು ಕಿಷ್ಕಿಂಧೆ ಪ್ರದೇಶ ಏನಿದೆ ಅಲ್ಲಿ ಹುಲಿ ಕಾಣಿಸಿಕೊಂಡಿರೋ ಇತಿಹಾಸವೂ ಇರ್ತಕ್ಕಂಥದ್ದು. ಇದೀಗ ಇಷ್ಟು ದಿನ ಚಿರತೆ ಮತ್ತು ಕರಡಿ ಇಂತಹ ವನ್ಯಜೀವಿಗಳು ಈ ಭಾಗದಲ್ಲಿ ಕಾಣಿಸಿಕೊಳ್ತಿದ್ವು. ಈಗ ಇದೇ ಮೊದಲ ಬಾರಿಗೆ ಹುಲಿ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಈಗ ಎಲ್ಲಿಂದ ಬಂತು ಅನ್ನೋದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು. ಸಹಜವಾಗಿ ಈಗ ಒಂದು ಕಡೆ ಶಿವಮೊಗ್ಗ ಅಭಯಾರಣ್ಯ ಪ್ರದೇಶ ಇರ್ಬೋದು, ಜೊತೆಗೆ ಶ್ರೀಶೈಲಂ ಅಭಯಾರಣ್ಯ ಪ್ರದೇಶ ಇರ್ಬೋದು, ಅಲ್ಲಿಂದ ಬಂತು ಅನ್ನೋದು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿರ್ತಕ್ಕಂತಹ ಒಂದು ರೆಸಾರ್ಟ್ನಿಂದಲೂ ಕೂಡ ಈಗ ಹುಲಿಯನ್ನು ತಂದು ಬಿಟ್ಟಿದ್ದಾರೆ ಅನ್ನೋದು ಕೂಡ ಈ ಸಾಣಾಪುರ, ಆನೆಗುಂದಿ ಆ ಭಾಗದಲ್ಲಿ ಜನ ಮಾತಾಡ್ಕೊತಿದ್ದಾರೆ. ಈ ಒಂದು ಹುಲಿ ಸಿಕ್ಕ
ನಂತರವೇ ಅದರ ಮೇಲಿರ್ತಕ್ಕಂತಹ ಪಟ್ಟಿ ಮತ್ತು ಇನ್ನಿತರ ಅಂಶಗಳನ್ನು ಗಮನಿಸಿ ಹುಲಿ ಎಲ್ಲಿಂದ ಬಂತು ಅನ್ನೋದನ್ನು ಕಂಡುಹಿಡಿಯಬಹುದು ಅಂಥೇಳಿ ಕೆಲವರು ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಹುಲಿ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು ಸಾಕಷ್ಟು ಕೌತುಕವನ್ನು ಹೆಚ್ಚಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಡಿಜಿಟಲ್ ಕೊಪ್ಪಳ.